ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಚಾರಿ ಮೇಲೆ ಅಷ್ಟೆಲ್ಲ ನಂಬಿಕೆ ಇಟ್ಟಿದ್ಲು, ಆದರೆ ಒಮ್ಮೆ ಪಿಂಕಿ ಹೇಳ್ತಿದ್ದಾಗೆ ತನ್ನ ಗಂಡನ ಮೇಲೆ ಡೌಟೇ ಬಿಟ್ಲಲ್ಲಪ್ಪ. ಏನದು ಸ್ಕ್ರೀನ್ಶಾಟ್ನ ನೋಡ್ತಿದ್ದಾಗೆ ತನ್ನ ಗಂಡನ ಮೇಲೆ ಡೌಟ್ ಪಟ್ಟು ರಾಮಾಚಾರಿನ ಪ್ರಶ್ನೆ ಮಾಡೇ ಬಿಟ್ಲು. ಈ ಕಡೆ ರಾಮಾಚಾರಿ ಅದಕ್ಕೆ ಕನ್ವಿನ್ಸಿಂಗ್ ರೀಸನ್ ಕೊಡೋಕೆ ಹೋದರೂ ಕೂಡ ಅದನ್ನು ಕೇಳ್ದೆ ಗಲಾಟೆ ಮಾಡಿಕೊಂಡ್ಲು. ಇದನ್ನು ನೋಡಿ ವೈಶ್ವಕಾಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವಳು ಆ ವಿಶ್ವನ ತೆಗೆದು ಅವ್ರ ಅಮ್ಮ ಮಾನ್ಯತಾಗೂ ಕೂಡ ಹೇಳಿದ್ಲು, ಕೇಕೆ ಅವಶ್ಯಕತೆನೇ ಇಲ್ಲ, ಕೇಕೆ ಇಲ್ಲಿಗೆ ಬರೋದೇ ಬೇಡ, ಏಕೆಂದರೆ ನೀವು ಕೇಕಿನ ಕರೆಸ್ತಿದ್ದ ನಿಮ್ಮ ಮಗಳು ಇಲ್ಲಿಂದ ಆಚೆ ಬರಬೇಕು ಅಂತ. ನಾನು ಸಪೋರ್ಟ್ ಮಾಡ್ತಿದ್ದೆ ಚಾರು ಮನೆಯಿಂದ ಆಚೆ ಹೋಗಬೇಕು, ನನ್ನ ಕೆಲಸ ಆಗಬೇಕು, ನಾನು ಮಾವನ್ ಮುಗಿಸ್ಬೇಕು ಅಂತ. ಆದರೆ ಈಗ ಅದರ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಕೇಕೆ ಬಂದು ಇಲ್ಲಿ ಚಾರುನ ಓಡಿಸೋ ಯಾವುದೇ ರೀತಿಯ ಸೀನ್ ಕೂಡ ಇಲ್ಲ. ಯಾಕಂದರೆ ಆಲ್ರೆಡಿ ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ತಾಳೆ ಅನ್ಸುತ್ತೆ. ಯಾಕಂದರೆ ಗಂಡ ಹೆಂಡತಿ ಕೂಡ ತುಂಬಾ ಜಗಳ ಮಾಡ್ಕೊಂಡಿದ್ದಾರೆ. ಅದು ಯಾವುದೋ ಮೆಸೇಜ್ ಮಾಡಿದಾನಂತೆ ಯಾವುದೋ ಹುಡುಗಿಗೆ ರಾಮಾಚಾರಿ. ಅದನ್ನು ನೋಡಿದ್ದೆ ತಡ ಈ ಕಡೆ ಚಾರಿ ಮೇಲೆ ಕೂಗಾಡ್ತಿದ್ದಾಳೆ. ನಾನು ಒಂದಿನ ಕೂಡ ಚಾರು ಈ ರೀತಿ ಮಾತಾಡಿರೋದನ್ನ ನೋಡೇ ಇಲ್ಲ. ಇನ್ಫ್ಯಾಕ್ಟ್ ರಾಮಾಚಾರಿನೇ ಎಷ್ಟೋ ಬಾರಿ ನಡ್ಕೊಂಡಿರ್ಬೋದು, ಆದರೆ ಚಾರು ಮಾತ್ರ ಯಾವತ್ತೂ ಕೂಡ ಆ ರೀತಿ ನಡ್ಕೊಂಡಿಲ್ಲ. ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಮಗಳು ಇವತ್ತೇ ನಿಮ್ಮ ಮನೆಗೆ ಬರ್ತಾಳೆ ಅನಿಸುತ್ತೆ. ಹಾಗಾಗಿ ಕೇಕಿನ ಕೊರಿಸೋದನ್ನು ಸ್ಟಾಪ್ ಮಾಡಿ ಅಂತ ವೈಶ್ವಕ ಹೇಳಿದಕ್ಕೆ, ಹೌದಾ, ಆಗಿದ್ಮೇಲೆ ನಾನು ಯಾಕೆ ಕೇಕಿನ ಕರೆಸ್ಲಿ, ಜಸ್ಟ್ ಒನ್ ಡೇ ಕಾದು ನೋಡೋದ್ರಲ್ಲಿ ಅಂಥದ್ದೇನಿಲ್ಲ. ಖಂಡಿತ ನನ್ನ ಮಗಳು ಬರ್ತಾಳೆ ಅಂದರೆ ನಂಗೆ ತುಂಬ ಖುಷಿನೇ, ಕಾದು ನೋಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ಕೇಕೆ ಬರಲ್ವಾ? ಕೇಕೆ ಬರ್ತಾನೋ ಬಿಡ್ತಾನೋ ಅನ್ನೋದು ಚಾರಿ ಒಂದಾಗೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಈ ಕಡೆ ವೈಶಾಖಗೆ ಸಖತ್ ಶಾಕ್ ಆಗ್ತದೆ. ಬಿಕಾಸ್ ಚಾರಿ ಒಂದಾಗೇ ಬಿಟ್ರು. ಇದನ್ನೆಲ್ಲ ನೋಡಿದೆ ಅವಳಿಗೆ ಕನ್ಫ್ಯೂಷನ್ ಆಗ್ತದೆ, ಏನಪ್ಪ ಏನಾಗ್ತದೆ ಇಲ್ಲಿ ಅಂತ. ಯಾವಾಗ ಚಾರಿ ಮಾತಾಡ್ಸೋಕೆ ಬಂದಾಗ ಚಾರು ಮಾತಾಡಿಸ್ಲಿಲ್ವೋ ಅದನ್ನು ಅತ್ತೆಮ್ಮ ನೋಡಿದ್ರು. ಆಗಲೇ ಚಾರು ಹತ್ರ ಬಂದು ಅತ್ತೆ ಮಾತಾಡ್ತಾರೆ. ಏನಾಯಿತು ಏನು ಅಂದಾಗ ಚಾರು ನಡೆದಿರೋ ವಿಷಯ ಹೇಳಿದಾಗ, ಯಾರೋ ಹೇಳಿದ್ರು ಅಂತ ಮೂರನೇ ವ್ಯಕ್ತಿಗಳ ಮಾತನ್ನು ನಂಬ್ಕೊಂಡು ನೀನು ಈ ರೀತಿ ನಡ್ಕೋತಿದ್ಯಾ. ಯಾವತ್ತು ನಮ್ಮ ಗಂಡನ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಗಂಡ ಏನು ಅನ್ನೋದು ನಮಗೆ ಗೊತ್ತಿರಬೇಕು ಚಾರು. ನಿನ್ನ ಮೇಲೆ ಅವನು ಎಷ್ಟು ನಂಬಿಕೆ ಇಟ್ಟಿದ್ದಾನೆ, ನೀನು ಮಾಡಿರೋ ತಪ್ಪುಗಳನ್ನ ಎಷ್ಟು ಕ್ಷಮಿಸಿ ತಿದ್ದಿದ್ದಾನೆ. ಆದರೆ ನೀನೇನು ಮಾಡ್ತಿದ್ಯಾ? ಗಂಡನಿಗೆ ಹೆಂಡತಿ ಮೇಲಿರೋ ನಂಬಿಕೆ ಹೆಂಡತಿಗೆ ಗಂಡನ ಮೇಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಅವಳನ್ನು ಮನವರಿಕೆ ಮಾಡ್ತಾರೆ, ಅವಳ ಕಣ್ಣನ್ನು ತೆರೆಸ್ತಾರೆ. ನೀನು ಎಷ್ಟೋ ಬಾರಿ ರಾಮಾಚಾರಿ ಹಿಂದೆ ಬಿದ್ದ, ಆದರೆ ರಾಮಾಚಾರಿ ಯಾವತ್ತೂ ಕೂಡ ನಿನ್ನೆ ತಿರುಗಿ ನೋಡಲಿಲ್ಲ. ಅಂಥ ರಾಮಾಚಾರಿ ಮೇಲೆ ಡೌಟ್ ಪಡ್ತಿದ್ಯಾ. ಗಂಡ ಹೆಂಡತಿ ನಡುವೆ ಅನುಮಾನ ಅನ್ನೋದು ಬಂದರೆ ಸಂಸಾರ ಹಾಳಾಗ್ಬಿಡುತ್ತೆ ಅಂತಾರೆ. ತಕ್ಷಣ ಚಾರುಗೆ ಜ್ಞಾನೋದಯ ಆಗತ್ತೆ. ರಾಮಾಚಾರಿ ಹತ್ರ ಓಡ್ ಬರ್ತಾಳೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ರಾಮಾಚಾರಿ, ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಬಾರ್ದಿತ್ತು, ಆದರೆ ತಪ್ಪು ಮಾಡಿಬಿಟ್ಟೆ. ಅತ್ತೆ ಹೇಳೋ ತನಕ ನನಗೆ ಅರ್ಥನೇ ಆಗಲಿಲ್ಲ. ಆದರೆ ನಾನು ಮಾಡಿದ ತಪ್ಪು ನನಗೆ ಅರ್ಥ ಆಗಿದೆ. ಆದರೆ ಇದನ್ನೆಲ್ಲ ನಾನು ಬೇಕು ಅಂತ ಮಾಡಿದ್ದಲ್ಲ ರಾಮಾಚಾರಿ. ಪ್ರತಿಯೊಂದು ಹೆಣ್ಣಿಗೂ ಕೂಡ ತನ್ನ ಗಂಡ ಅಂದರೆ ಸರ್ವಸ್ವ. ಅವ್ನು ಯಾವುದೇ ಕಾರಣಕ್ಕೂ ಇನ್ನೊಂದು ಹುಡುಗಿ ಜೊತೆ ಮೆಸೇಜ್ ಮಾಡೋದಲ್ಲ. ಜಸ್ಟ್ ಇನ್ನೊಂದು ಹುಡುಗಿ ಹೆಸರನ್ನ ಕೂಡ ಅವನ ಬಾಯಲ್ಲಿ ಕೇಳೋದಕ್ಕೆ ಅವಳು ಇಷ್ಟಪಡಲ್ಲ. ಅಷ್ಟು ಸೆನ್ಸಿಟಿವ್ ಆಗಿರ್ತಾಳೆ ತನ್ನ ಗಂಡನ ವಿಚಾರದಲ್ಲಿ ರಾಮಾಚಾರಿ. ಜೊತೆಗೆ ನಾನು ಮದುವೆಗೂ ಮುನ್ನ ನಿನ್ನ ಮದುವೆ ಆಗಬೇಕು ಅಂತ ಎಷ್ಟೆಲ್ಲ ಟ್ರೈ ಮಾಡಿದ್ದೀನಿ, ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಆಗಲೇ ಒಂದಿನ ಕೂಡ ನಿನ್ನನ್ನು ತಿರುಗಿ ನೋಡಲಿಲ್ಲ. ನಿನ್ನ ಕ್ಯಾರೆಕ್ಟರ್ನ ಹಾಳು ಮಾಡಬೇಕು, ನಿನ್ನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬೇಕು ಅಂತ ನಾನು ಎಷ್ಟೋ ಹುಡುಗಿಯನ್ನ ಬಿಟ್ಟಿದ್ದೀನಿ, ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ದೀನಿ. ಆದರೆ ಎಲ್ಲದರಲ್ಲೂ ನಾನು ಫೇಲ್ ಆದರೆ ಹೊರತು ನೀನು ಯಾವತ್ತೂ ನೀನು ಎಂಥ ವ್ಯಕ್ತಿ ಅಂತ ತೋರಿಸ್ಕೊಂಡೆ. ಅಷ್ಟೆಲ್ಲ ನನಗೆ ಗೊತ್ತು. ಅಷ್ಟೆಲ್ಲ ಗೊತ್ತಿದ್ರು ಕೂಡ ನಾನು ಯಾಕೆ ನಿನ್ನ ಮೇಲೆ ಅನುಮಾನ ಪಟ್ಟೆ ಅನ್ನೋದೇ ನನಗೆ ಗಿಲ್ಟ್ ಕಾಡ್ತಿದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ರಾಮಾಚಾರಿ. ಇನ್ನು ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ. ನಾನು ಬೇಕು ಅಂತ ಮಾಡಿದ್ದಲ್ಲ, ನಿನ್ನ ಮೇಲೆ ಅನುಮಾನ ಪಟ್ಟೆ ಅನ್ನೋಕ್ಕಿಂತ ನನ್ನ ರಾಮಾಚಾರಿ ನನ್ನಿಂದ ದೂರ ಆಗಿಬಿಟ್ರೆ ಅನ್ನೋ ಭಯ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಆ ರೀತಿ ನಡ್ಕೊಂಬಿಟ್ಟೆ ಅಂತ ಹೇಳ್ತಿದ್ರೆ ಈ ಕಡೆ ವೈಶ್ವಾಕ ತಲೆ ಕೆಚ್ಕೋತಿದ್ದಾಳೆ. ಏನೋ ಅಂದ್ಕೊಂಡ್ರೆ ಏನೋ ಆಯ್ತಲ್ಲ ಅಂತ. ಈ ಕಡೆ ರಾಮಾಚಾರಿ, ಅಯ್ಯೋ ಮೇಡಮ್ ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೋತೀರಾ, ಈಗ ಮನಸ್ಸಲ್ಲಿರೋದೆಲ್ಲ ಕ್ಲಿಯರ್ ಆಯ್ತಲ್ವ, ಈಗ ಆ ರೀತಿ ಏನೂ ಇಲ್ಲ ಅಲ್ವಾ. ಆ ರೀತಿ ಏನಾದರೂ ನಿಮ್ಮ ನಡುವೆ ಬಂದರೆ ಅದನ್ನು ಏನೇ ಇದ್ರೂ ಮಾತಾಡಿ ಇತ್ಯರ್ಥ ಮಾಡಿಕೊಂಡು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಆಯಿತಾ ಅಂತ ಹೇಳಿ ತನ್ನ ಹೆಂಡತಿಯನ್ನು ಮುದ್ದು ಮಾಡಿ ಸಮಾಧಾನ ಮಾಡ್ತಾನೆ ರಾಮಾಚಾರಿ. ಇದನ್ನೆಲ್ಲ ನೋಡಿದ ವೈಶಾಖ ತಲೆ ಕೆಟ್ಟೋಗುತ್ತೆ. ಏನದು ಇವ್ರು ಇಬ್ಬರು ಜಗಳ ಆಡ್ಕೊಂಡು ಚಾರು ಮನೆ ಬಿಟ್ಟು ಹೋಗ್ತಾಳೆ, ಆ ಕೇಕೆ ಯಾಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಇವಳು ನೋಡಿದ್ರೆ ಹೋಗ್ಬಿಟ್ಟು ಅಪ್ಕೊಂಡು ಸಾರಿ ಕೇಳ್ತಿದ್ದಾಳಲ್ಲ, ಎಲ್ಲ ಬಗೆನೇ ಹರಿದೋಯ್ತಲ್ಲ. ಆ ಕೇಕೆ ರೌಡಿ
ಅವ್ನು ಯಾಕಪ್ಪ ಇಲ್ಲಿ ಬರಬೇಕು, ಹಾಕಿದ್ದೆಲ್ಲ ಒಳ್ಳೇದಾಯಿತು ಅಂದ್ಕೊಂಡೆ, ಆದರೆ ಆ ಕೇಕೆ ಇಲ್ಲಿಗೆ ಬರಲೇಬೇಕಾಗಿದೆ ಅನಿಸುತ್ತೆ. ಮೊದಲು ಈ ವಿಶ್ವನ ತೆಗೆದು ಮಾನ್ಯತಾ ಮೇಡಮ್ಗೆ ತಿಳಿಸ್ಬೇಕು ಅಂತ ಹೇಳಿ ವೈಶ್ವಕ ಮಾನ್ಯತಾ ಅವ್ರಿಗೆ ಕಾಲ್ ಮಾಡ್ತಾಳೆ. ಏನು ವೈಶ್ವಕ, ನನ್ನ ಮಗಳು ಮನೆಯಿಂದ ಹೊರಟಿದ್ದಾಳ ಅಂತ ಕೇಳ್ತಿದ್ರೆ ಏನು ತಲೆಕಾಯಿ ಬಜ್ಜಿ? ಏನೂ ಕೂಡ ಇಲ್ಲ. ನಿಮ್ಮ ಮಗಳು ಹೋಗ್ಬಿಟ್ಟು ರಾಮಾಚಾರಿ ಹತ್ರ ಸಾರಿ ನಾನು ತಪ್ಪು ಮಾಡಿಬಿಟ್ಟೆ, ನಾನು ನಿನ್ನ ಮೇಲೆ ಅನುಮಾನ ಪಡಬಾರ್ದಿತ್ತು ಅಂತೆಲ್ಲ ಹೋಗಿ ಸಾರಿ ಕೇಳಿದ್ರು. ಅವರಿಬ್ಬರ ನಡುವೆ ಏನೂ ಕೂಡ ಇಲ್ಲ, ಇಬ್ಬರು ಕೂಡ ಸಾರ್ಟ್ ಔಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರ. ಅಯ್ಯೋ ಸರಿ ಆಯಿತು ಬಿಡು, ಹೇಗೂ ಕೇಕೆ ಇದಾನಲ್ವ ನಮ್ಮ ಟ್ರಂಪ್ ಕಾರ್ಡ್, ಅವನನ್ನು ಕಳಿಸಿ ಕೆಲಸ ಮಾಡಿಕೊಂಡ್ರಾಯ್ತು. ಆ ಪ್ಲ್ಯಾನ್ನ ಮತ್ತೆ ಪಿಕ್ ಮಾಡಿದ್ರಾಯ್ತು, ಆನ್ ಮಾಡಿದ್ರಾಯ್ತು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ಕಿಡ್ನಾಪ್ ಆಗುವುದಂತೂ ಶ್ವೇತಾ ಸಿದ್ಧ, ಬಿಕಾಸ್ ಕೇಕೆ ಎಂಟ್ರಿ ಕೊಡಬೇಕಾಗಿದೆ. ಫೈನಲಿ ಇಲ್ಲಿ ರಾಮಾಚಾರಿ ಕಿಡ್ನಾಪ್ ಹೇಗಾಗುತ್ತೆ, ಕೇಕೆ ಎಂಟ್ರಿ ಹೇಗೆ ಕೊಡ್ತಾನೆ, ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.